ಗುರುವಾರ ಬಂತೆಂದರೆ ಸಾಯಿ ಭಕ್ತರಲ್ಲಿ ಅದೇನು ಸಂಭ್ರಮ. ಯಾಕಂದರೆ ಈ ದಿನ ಸಾಯಿಬಾಬಾ ಅವರ ದಿನ. ಶಿರಡಿ ಶ್ರೀ ಸಾಯಿಬಾಬರನ್ನ ಪವಾಡ ಪುರುಷರೆಂದೇ ಕರೆಯುತ್ತಾರೆ. ಸಾಯಿಬಾಬರ ಪವಾಡದಿಂದ ಶ್ರೀಮಂತನು ಭಿಕ್ಷುಕನಾಗಬಲ್ಲ, ಭಿಕ್ಷುಕನು ಬಂಗಲೆಯಲ್ಲಿ ವಾಸ ಮಾಡಬಲ್ಲ. ಶಿರಡಿ ಶ್ರೀ ಸಾಯಿಬಾಬಾ ಅವರ ಪವಾಡಗಳ ಬಗ್ಗೆ ಚಿಕ್ಕ ಮಗುವು ಕೂಡ ಹೇಳುತ್ತದೆ. ಬಡವ ಶ್ರೀಮಂತನಾದ, ಎಣ್ಣೆ ಇಲ್ಲದೆ ದೀಪ ಉರಿಸಿದ, ಕುದಿಯುವ ಅನ್ನಕ್ಕೆ ಕೈ ಆಡಿಸಿದ ಕತೆ, ಮಾನಸಿಕ ರೋಗಿ, ಕುಷ್ಠರೋಗಿ ಬಾಬಾ ಆಶೀರ್ವಾದದಿಂದ ಸರಿಹೋದ ಕತೆ ಎಲ್ಲವನ್ನು ನೀವು ಕೇಳಿದ್ದೀರಿ. ಸಾಯಿಬಾಬಾ ಅವರು ತಮ್ಮನ್ನು ನಂಬಿ ಬರುತ್ತಿದ್ದ ಭಕ್ತರ ಸಮಸ್ಯೆಗಳನ್ನು ಸರಿ ಮಾಡ್ತಾ ಇದ್ರು. ಅವರಿಗೆ ಸನ್ಮಾರ್ಗವನ್ನು ತೋರಿಸ್ತಾ ಇದ್ರು. ಅವರ ಬದುಕಿನಲ್ಲಿ ಒಂದು ಉತ್ತಮ ತಿರುವು ಸಿಗುವಂತೆ ಮಾಡ್ತಾ ಇದ್ರು. ಅತಿಮಾನುಷ ಶಕ್ತಿಯನ್ನು ಹೊಂದಿದ್ದ ಬಾಬಾ ಅವರು ತಮ್ಮ ಶಕ್ತಿಯನ್ನು ಒಳ್ಳೆಯದಕ್ಕೆ ಮಾತ್ರ ಬಳಸ್ತಾ ಇದ್ರು. ಬೇರೆಯವರ ತೊಂದರೆಯನ್ನು ಪರಿಹರಿಸಲು ಮಾತ್ರ ಬಳಸ್ತಾ ಇದ್ರು. ಬಾಬಾ ಅವರ ಪವಾಡಗಳು ಅವರ ಅನುಯಾಯಿಗಳಿಗೆ ಮಾತ್ರ ಕೆಲಸ ಮಾಡ್ತಾ ಇತ್ತು. ಯಾರು ಬಾಬಾ ಅವರನ್ನ ನಂಬುವುದಿಲ್ಲವೋ ಅವರಿಗೂ ಕೂಡ ನಂಬಿಕೆ ಹುಟ್ಟಿಸುವಂತಿದೆ ಬಾಬಾ ಅವರ ಅನೇಕ ಪವಾಡಗಳು. ವೀಕ್ಷಕರೇ, ಸಾಯಿಬಾಬಾ ಅವರನ್ನ ಯಾರು ಭಕ್ತಿಯಿಂದ ನಂಬಿದ್ದಾರೆ ಅವರ ಎಲ್ಲ ಸಂಕಷ್ಟಗಳನ್ನು ಸಾಯಿಬಾಬಾ ನೋಡಿಕೊಳ್ಳುತ್ತಾರೆ. ಇವತ್ತಿನ ವಿಡಿಯೋದಲ್ಲಿ ಭಗವಾನ್ ಸಾಯಿಬಾಬಾ ತಕ್ಷಣ ಅನುಗ್ರಹ ಮಾಡುವ, ಒಲಿದು ಕರುಣೆ ತೋರುವ ಸಾಯಿಬಾಬರ ರಹಸ್ಯ ಪವರ್ಫುಲ್ ಮಂತ್ರವನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಮಂತ್ರವನ್ನು ಗುರುವಾರ ಬೆಳಗ್ಗೆ ಎದ್ದು ಮನಸ್ಸಿನಲ್ಲಿಯೇ 3 ಬಾರಿ ಜಪಿಸಿದರೆ ಸಾಕು. ಭಕ್ತಿಯಿಂದ ಜಪಿಸಿದರೆ ನಿಮ್ಮ ಸಮಸ್ಯೆ ಹೇಳಿಕೊಂಡರೆ ಸಾಕು, 24 ಗಂಟೆಯಲ್ಲಿ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ. ಅಥವಾ ನಿಮ್ಮ ಸಮಸ್ಯೆ ಪರಿಹಾರ ಆಗುವ ಸರಿಯಾದ ಉಪಾಯವನ್ನು ಸಾಯಿಬಾಬಾ ಅವರು ನಿಮಗೆ ತಿಳಿಸಿಕೊಡ್ತಾರೆ. ಹೌದು, ಇದನ್ನು ನಂಬಿದವರಿಗೆ ಮಾತ್ರ ಈ ಮಂತ್ರ 24 ಗಂಟೆಯಲ್ಲಿ ಕೆಲಸ ಮಾಡುತ್ತದೆ. ನಿಮ್ಮ ಸಮಸ್ಯೆ ಯಾವುದೇ ಇರಲಿ, ಗುರುವಾರ ಬೆಳಗ್ಗೆ ಸಾಯಿಬಾಬರ ಈ ಮಂತ್ರವನ್ನು 3 ಬಾರಿ ಜಪಿಸಿದರೆ ಸಾಕು. ಸಾಯಿಬಾಬರ ಹತ್ತಿರ ನಿಮ್ಮ ಸಮಸ್ಯೆಯನ್ನು ಹೇಳಿಕೊಂಡು ಕೇವಲ 24 ಗಂಟೆಯಲ್ಲಿ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ. ತಮಾಷೆ ಅಂದ್ಕೋಬೇಡಿ. ತಮಾಷೆ ಅಂದ್ಕೊಂಡ್ರೆ ಈ ಮಂತ್ರ ನಿಮ್ಮ ಜೀವನದಲ್ಲಿ ಪವಾಡ ಮಾಡೋದಿಲ್ಲ. ಆದರೆ ನೀವು ಶ್ರದ್ಧಾ ಭಕ್ತಿಯಿಂದ ಸಾಯಿಬಾಬರನ್ನು ನಂಬಿ ಈ ಮಂತ್ರವನ್ನು ಜಪಿಸಿದ್ದೇ ಆದರೆ ಖಂಡಿತವಾಗಿಯೂ ಇದು 24 ಗಂಟೆಯಲ್ಲಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸುತ್ತದೆ. ಸಾಯಿಬಾಬರನ್ನು ನಂಬಿ ಅದೆಷ್ಟೋ ಭಕ್ತರು ಅವರ ಕಷ್ಟಗಳನ್ನು ಕಳೆದುಕೊಂಡಿದ್ದಾರೆ, ಸುಖಮಯ ಜೀವನವನ್ನು ಪಡೆದುಕೊಂಡಿದ್ದಾರೆ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಕೇವಲ ಗುರುವಾರ ಬೆಳಗ್ಗೆ ಒಂದೇ ದಿನ ಜಪಿಸಿದರೆ ಸಾಕು, ಚಮತ್ಕಾರವನ್ನು ನೋಡುವ ಪವರ್ಫುಲ್ ಮಂತ್ರವನ್ನು ತಿಳಿಸ್ಕೊಡ್ತೀನಿ. ಪ್ರತಿಯೊಬ್ಬರು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಮೊದಲನೇದಾಗಿ, ನೀವು ನಿಜವಾದ ಸಾಯಿಬಾಬರ ಭಕ್ತರಾಗಿದ್ದರೆ ಈ ಕೂಡಲೇ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ಸಾಯಿಬಾಬಾ ಅಂತ ಕಮೆಂಟ್ ಮಾಡಿ. ನಿಮ್ಮ ಸಮಸ್ಯೆ ಏನು ಅದನ್ನು ಕೂಡ ಕಮೆಂಟ್ ಮಾಡಿ. ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ಸಾಯಿಬಾಬಾ ಅವರು ತಮ್ಮ ಜೀವನದಲ್ಲಿ ಅನೇಕ ಪವಾಡಗಳನ್ನು ಮಾಡಿದ್ದಾರೆ. ಸಾಯಿಬಾಬಾ ಪವಾಡಗಳನ್ನು ನೋಡಿದ ಜನರು ಬಾಬರನ್ನ ಸ್ವಯಂ ಭಗವಂತನ ಅವತಾರ ಅಂತ ಕರೆದಿದ್ದಾರೆ. ಸಾಯಿಬಾಬಾ ಅವರು ತಮ್ಮ ಜೀವನದಲ್ಲಿ ಅನೇಕ ಚಮತ್ಕಾರಿ ಪವಾಡಗಳನ್ನು ಮಾಡಿದ್ದಾರೆ. ಪ್ರತಿ ರಾತ್ರಿ ಸಾಯಿಬಾಬಾ ಅವರು ದ್ವಾರಕಾಮಯಿ ನಗರದಲ್ಲಿ ಮಣ್ಣಿನ ದೀಪಗಳನ್ನು ಬೆಳಗಿಸ್ತಾ ಇದ್ರು. ಇದಕ್ಕಾಗಿ ಅವರು ಕಿರಾಣಿ ವ್ಯಾಪಾರಿಗಳಿಂದ ದೀಪದ ಎಣ್ಣೆಯನ್ನು ಬೇಡಿಕೊಂಡು ಪಡೆಯುತ್ತಾ ಇದ್ರು. ಆರಂಭದಲ್ಲಿ ಜನರು ಬಾಬಾ ಅವರನ್ನು ಹುಚ್ಚು ಫಕೀರ ಅಂತ ಹೇಳಿಸ್ತಾ ಇದ್ರು. ಬಾಬಾ ಅವರು ನಿತ್ಯ ಎಣ್ಣೆಯನ್ನು ಬೇಡಿ ಪಡೆಯುತ್ತಿರುವುದರಿಂದ ಅಂಗಡಿಯವರಿಗೆ ಬಾಬಾ ಅವರನ್ನು ಕೊಂಡು ಬೇಸರವಾಗ್ತಾ ಇತ್ತು. ಒಂದು ದಿನ ಬಾಬಾ ಅವರಿಗೆ ಎಣ್ಣೆಯನ್ನು ಕೊಡಲು ಅಂಗಡಿಯವರು ನಿರಾಕರಿಸುತ್ತಾರೆ. ಎಣ್ಣೆ ಇಲ್ಲದೆ ಖಾಲಿ ಕೈನಲ್ಲಿ ಬಂದ ಬಾಬಾ ಹೊಟ್ಟೆ ತುಂಬ ನೀರನ್ನ ಕುಡಿಯುತ್ತಾರೆ. ತಮ್ಮ ಕೈನಲ್ಲಿ ಉಳಿದಿದ್ದ ನೀರನ್ನ ಎಣ್ಣೆಯಾಗಿ ಪರಿವರ್ತಿಸಿ ದೀಪವನ್ನು ಬೆಳಗಿಸುತ್ತಾರೆ. ಬಾಬಾ ಅವರ ಈ ಅತಿಮಾನುಷ ಶಕ್ತಿಯನ್ನು ಕಂಡು ಜನರು ನಿಬ್ಬೆರಗಾಗ್ತಾರೆ. ಸಾಯಿಬಾಬಾ ಅವರ ಅನುಯಾಯಿಗಳಿಗೆ ಅವರ ಆಶೀರ್ವಾದ ಯಾವಾಗಲೂ ಇರುತ್ತದೆ ಎಂದು ಭರವಸೆ ನೀಡಿದ್ದರು. ಸಾಯಿಬಾಬರನ್ನ ಭಕ್ತಿಯಿಂದ ಪ್ರಾರ್ಥಿಸುವವರು ಜೀವನದಲ್ಲಿ ಎಂದಿಗೂ ದುರದೃಷ್ಟವನ್ನು ಕಾಣುವುದಿಲ್ಲ. ಸಾಯಿ ಯಾವಾಗಲೂ ತಮ್ಮ ಭಕ್ತರಿಗೆ ತಮ್ಮ ಆಶೀರ್ವಾದ ಮತ್ತು ದಯೆಯನ್ನ ಧಾರೆ ಎರೆಯುತ್ತಾರೆ. ನಂಬಿಕೆ ಇಲ್ಲಿ ಬಹಳ ಮುಖ್ಯ, ಏಕೆಂದರೆ ನಂಬಿಕೆಯೊಂದಿಗೆ ಧೈರ್ಯ ಮತ್ತು ಭರವಸೆ ಕೂಡ ಬರುತ್ತದೆ. ಸಾಯಿಬಾಬರ ಮೇಲೆ ಸಂಪೂರ್ಣ ನಂಬಿಕೆಯೊಂದಿಗೆ ಪೂಜಿಸುವವನು ದುರದೃಷ್ಟ, ದುಃಖ, ಸಂಕಷ್ಟ ಮತ್ತು ತೊಂದರೆಗಳಿಂದ ಮುಕ್ತನಾಗಿ ಸಂತೋಷ ಮತ್ತು ತೃಪ್ತಿಯ ಜೀವನವನ್ನು ಹೊಂದುತ್ತಾನೆ. ಸಾಯಿಬಾಬರ ಆಶೀರ್ವಾದ ಮತ್ತು ಪವಾಡಗಳನ್ನು ಪಡೆಯಲು ಸಾಯಿಬಾಬರ ಮಂತ್ರವನ್ನು ನೀವು ಜಪಿಸಬೇಕು. ವೀಕ್ಷಕರೇ, ಈಗ ಸಾಯಿಬಾಬರನ್ನು ಒಲಿಸಿಕೊಳ್ಳುವ ಪವರ್ಫುಲ್ ಮಂತ್ರವನ್ನು ತಿಳಿಸಿಕೊಡ್ತೀನಿ. ಅದಾದ ನಂತರ ಮಂತ್ರವನ್ನು ಜಪಿಸುವಾಗ ಯಾವ ತಪ್ಪನ್ನು ನೀವು ಮಾಡಬಾರ್ದು, ಯಾವ ವಿಧಾನದಲ್ಲಿ ಮಂತ್ರವನ್ನು ಜಪಿಸಬೇಕು ತಿಳಿಸ್ಕೊಡ್ತೀನಿ. ಸಾಯಿಬಾಬರ ಗಾಯತ್ರಿ ಮಂತ್ರ ಈ ರೀತಿಯಾಗಿ ಇದೆ. ಓಂ ಶಿರಡಿವಾಸಾಯ ವಿದ್ಮಹಿ ಸಚ್ಚಿದಾನಂದ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್.
ವೀಕ್ಷಕರೇ, ಈ ಮಂತ್ರವನ್ನು ನೀವು ಜಪಿಸಿದರೆ ತತ್ಕ್ಷಣದಲ್ಲಿ ಸಾಯಿಬಾಬರು ನಿಮ್ಮ ಮೇಲೆ ಕರುಣೆ ತೋರುವ ಹಾಗೆ ಮಾಡುತ್ತದೆ. ಈ ಮಂತ್ರವನ್ನು ಜಪಿಸಲು ಶುರು ಮಾಡಿದಾಗಿನಿಂದ ನಿಮ್ಮ ಸಮಸ್ಯೆ ಪರಿಹಾರ ಆಯಿತು ಅಂದ್ಕೊಳ್ಳಿ. ಇನ್ನು ಈ ಮಂತ್ರವನ್ನು ಯಾವ ದಿನ ಪ್ರಾರಂಭಿಸಬೇಕು ಅಂದರೆ ಗುರುವಾರ ಸಾಯಿಬಾಬರಿಗೆ ಅತ್ಯಂತ ಪ್ರಿಯವಾದ ದಿನ. ಹಾಗಾಗಿ ಗುರುವಾರದ ದಿನ ಬೆಳಗ್ಗೆ ಸೂರ್ಯೋದಯದ ಒಳಗೆ ಎದ್ದು ಸ್ನಾನ ಮಾಡಿ ಬಂದು ದೇವರಿಗೆ ದೀಪವನ್ನು ಬೆಳಗಿಸಿ ಸಾಯಿಬಾಬಾ ದೇವರನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಈ ಮಂತ್ರವನ್ನು ಜಪಿಸಬೇಕು. ನಂತರ ಸಾಯಿಬಾಬಾ ದೇವರಿಗೆ ನಿಮ್ಮ ಯಾವ ಸಮಸ್ಯೆ ಪರಿಹಾರ ಆಗಬೇಕು ಅದನ್ನು ಸ್ಪಷ್ಟವಾಗಿ ತಿಳಿಸಬೇಕು. ನೀವು ಭಕ್ತಿಯಿಂದ ಸಾಯಿಬಾಬಾ ದೇವರನ್ನು ನೆನೆಸಿಕೊಂಡು ಸ್ಮರಿಸಿಕೊಂಡು ಈ ಮಂತ್ರವನ್ನು 3 ಬಾರಿ ಜಪಿಸಿ ಸಮಸ್ಯೆಯನ್ನು ಹೇಳಿಕೊಂಡರೆ ಸಾಕು. ಖಂಡಿತವಾಗಿಯೂ 24 ಗಂಟೆಯಲ್ಲಿ ನಿಮ್ಮ ಸಮಸ್ಯೆ ಪರಿಹಾರವಾಗುತ್ತದೆ. ಇಲ್ಲವಾದರೆ ಪರಿಹಾರ ಆಗುವ ಸ್ಪಷ್ಟವಾದ ಮಾರ್ಗ ನಿಮಗೆ ಗೋಚರಿಸುತ್ತದೆ. ಆದರೆ ಈ ಮಂತ್ರವನ್ನು ಜಪಿಸುವಾಗ ನೀವು ಮಾಡಬಾರದ ತಪ್ಪು ಅಂದರೆ ಅಪನಂಬಿಕೆಯಿಂದ ಜಪಿಸಬಾರದು. ಹೌದು, ನಿಮಗೆ ಸಾಯಿಬಾಬರ ಪವಾಡದ ಮೇಲೆ ಮಂತ್ರದ ಮೇಲೆ ನಂಬಿಕೆ ಇಲ್ಲದಿದ್ದರೆ, ಅವರ ಮೇಲೆ ಭಕ್ತಿ ಇಲ್ಲದಿದ್ದರೆ ಈ ಮಂತ್ರವನ್ನು ಜಪಿಸಬೇಡಿ. ಇದು ನಿಮಗೆ ಪವಾಡವನ್ನು ಮಾಡೋದಿಲ್ಲ. ಹಾಗಾಗಿ ಸಾಯಿಬಾಬರ ಮೇಲೆ ಶ್ರದ್ಧಾ ಭಕ್ತಿ ಇದ್ದರೆ ಈ ಮಂತ್ರವನ್ನು ಜಪಿಸಿ ನೋಡಿ. ಕೇವಲ 24 ಗಂಟೆಯಲ್ಲಿ ನಿಮ್ಮ ಸಮಸ್ಯೆ ಪರಿಹಾರ ಆಗೋದನ್ನು ನೀವು ಕಣ್ಣಾರೆ ನೋಡ್ತೀರಿ. ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಅದೆಲ್ಲವೂ ಕೂಡ ಈ ಮಂತ್ರದ ಪ್ರಯೋಗದಿಂದ ಪರಿಹಾರ ಆಗುತ್ತದೆ. ಇದನ್ನು ನೀವು ಪ್ರತಿ ಗುರುವಾರ ಜಪಿಸುತ್ತಾ ಬಂದರೆ ನಿಮ್ಮ ಎಲ್ಲ ರೀತಿಯ ಕಷ್ಟ, ದುಃಖ, ನೋವು ಪರಿಹಾರ ಆಯಿತು ಅಂದ್ಕೊಳ್ಳಿ. ಪ್ರತಿದಿನ ಜಪಿಸುತ್ತಾ ಬಂದರೆ ತುಂಬ ಒಳ್ಳೆಯದು. ಇಲ್ಲವಾದರೆ ಗುರುವಾರ ಜಪಿಸುತ್ತಾ ಬನ್ನಿ. ಸಾಯಿಬಾಬರ ಅನುಗ್ರಹದಿಂದ ನಿಮ್ಮ ಜೀವನದಲ್ಲಿ ನೀವು ಅಂದುಕೊಂಡ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಸಿರಿ ಸಂಪತ್ತು ಎಲ್ಲವೂ ಕೂಡ ನಿಮಗೆ ಸಿಗುತ್ತದೆ. ವೀಕ್ಷಕರೇ, ಈ ಮಾಹಿತಿಯನ್ನು ನಿಮ್ಮ ಕುಟುಂಬದವರಿಗೆ, ಸ್ನೇಹಿತರಿಗೆ ಆದಷ್ಟು ಶೇರ್ ಮಾಡಿ ತಿಳಿಸಿ. ಕಮೆಂಟ್ ಬಾಕ್ಸ್ನಲ್ಲಿ ಎಲ್ಲರೂ ಕೂಡ ಜೈ ಶಿರಡಿ ಸಾಯಿಬಾಬಾ ಅಂತ ಕಮೆಂಟ್ ಮಾಡಿ. ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ. ಇದೇ ರೀತಿಯೇ ಹೆಚ್ಚಿನ ಪವರ್ಫುಲ್ ಮಂತ್ರದ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.